ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ, ವಚನ ಪ್ರಿಯನೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಮಂಡಲ ಕಾಲದ 19ನೆಯ ದಿನ ಶಬರಿಮಲೆಯಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಎಷ್ಟು ಲಕ್ಷಾಂತರ ಮಂದಿ ಇದುವರೆಗೂ ಆ ಭಗವಂತನನ್ನು ಕಂಡಿದ್ದಾರೋ ಗೊತ್ತಿಲ್ಲ. ಆದರೆ ಆ ಭಗವಂತನ ನಾಮಸ್ಮರಣೆ, ಆತನ ಭಜನೆಯನ್ನು ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದ ಆನಂದ ಮತ್ತು ಯಾಕಪ್ಪ ಇಷ್ಟು ಬೇಗ ನಮಗೆ ವ್ರತ ಮುಗಿದೋಗ್ತಾ ಅನ್ನೋ ಕೂಡ ಒಂದು ಕಾಲಘಟ್ಟದಲ್ಲಿ ಆ ವ್ರತಾಚರಣೆ ಕೊನೆಯಲ್ಲಿ ನಾವೆಲ್ಲರೂ ಮಾಡ್ಕೊಳ್ತೀವಿ. ಈಗ ಒಬ್ಬರ ವಿಶೇಷವಾಗಿ ನಮ್ಮ ಸ್ವಾಮಿ ಅಯ್ಯಪ್ಪನ ಭಕ್ತರು ಆ ಭಗವಂತನ ಭಜನೆಗೆ ಬಲು ಸಹಕಾರ ಮಾಡುವಂತಹ ಒಂದು ಪುಸ್ತಕವನ್ನು ಬರೆದಿರುವಂಥ ಸ್ವಾಮಿ ನನ್ನನ್ನು ಹುಡ್ಕೊಂಡು ರಾಮನಗರಕ್ಕೆ ಬಂದಿದ್ದಾರೆ. ಈಗ ನನ್ನ ಕೈಲಿರುವಂತಹ ಈ ಪುಸ್ತಕ ಸುಮಾರು 28 ಪುಟಗಳ ಪುಸ್ತಕ. ಈ ಪುಸ್ತಕದಲ್ಲಿ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪನ ಭಜನಾ ಪುಸ್ತಕ ಅಂತ ಇದೆ. ಈ ಪುಸ್ತಕವನ್ನು ಬರೀಲಿಕ್ಕೆ ಕಾರಣ ಯಾರು, ಬರೆದವರು ಯಾರು ಅನ್ನೋದನ್ನೆಲ್ಲ ನಾನು ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಖ್ಯವಾಗಿ ಮೊದಲಿಗೆ ಗುರುವಿನ ಗುರು ಆ ಸ್ವಾಮಿ ಅಯ್ಯಪ್ಪನನ್ನು ನಮಿಸುತ್ತಾ ಶ್ರೀಯುತ ಸ್ವಾಮಿ ಅಯ್ಯಪ್ಪನ ಪಾದಕ್ಕೆ ಸೇರಿದಂತಹ ಶ್ರೀ ಪ್ರಕಾಶ್ ಗುರುಸ್ವಾಮಿಗಳು ಮತ್ತು ಮತ್ತಿಕೆರೆಯ ಹಿರಿಯ ಗುರುಸ್ವಾಮಿಗಳಾಗಿ ರಾಮು ಗುರುಸ್ವಾಮಿಗಳು ಮತ್ತು ಶ್ರೀ ಬಾಲಪ್ಪನವರು ಮತ್ತು ನರಸಿಂಹನವರು, ಇವರ ಏನಾಗಬೇಕು ಸ್ವಾಮಿ ನಿಮಗೆ? ಬಾಲಪ್ಪ ಅವರು ಮಾವ, ಇವರು ಮಾವ ಮತ್ತು ಇವರ ಅಣ್ಣ, ಇವರ ನರಸಿಂಹ ಅವರು ನಿಮ್ಮ ಗಂಡ. ಇವರ ಒಂದು ದೊಡ್ಡವರ ಆಶೀರ್ವಾದ ಪಡ್ಕೊಂಡು ಶ್ರೀಯುತ ನಾರಾಯಣ್ ಪಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಏನಪ್ಪ ಅಂದರೆ, ಭಜನೆಗಳನ್ನು ಎಲ್ಲ ಕಡೆ ಆಡ್ತಾ ಇರ್ತೀರಾ, ಅದೇ ಭಜನೆಗಳು ಆಡ್ತಾ ಇರ್ತೀರಾ, ಮತ್ತು ಅದೇ ಭಜನೆ ಆಡಿದ್ರೂ ತಪ್ಪಿಲ್ಲ. ಹೊಸದಾಗಿ ಇವರ ಮನಸ್ಸಿನಲ್ಲಿ ಆ ಭಗವಂತನ ವಿಚಾರಧಾರೆ ಹೇಗೆ ಬರುತ್ತೆ, ಆ ವಿಚಾರಧಾರೆಯನ್ನು ಇಟ್ಕೊಂಡು ಸರಿಸುಮಾರು 28 ಪುಟಗಳ ಸ್ವಾಮಿ ಅಯ್ಯಪ್ಪ ಮತ್ತು ಮುರುಘಾ, ಆಂಜನೇಯ, ನರಸಿಂಹ ಈ ಎಲ್ಲ ಒಂದು ಭಜನೆಗಳನ್ನು ಅದಕ್ಕೂ ಮೊದಲು 108 ಶರಣಘೋಷವನ್ನು ಬರೆದು ಈ ಪುಸ್ತಕವನ್ನಾಗಿ ಮಾಡಿ ಇದು ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ತಲುಪಬೇಕು ಅಂತ ತಂದಿದ್ದಾರೆ. ಈಗ ಅವ್ರನ್ನೇ ಮಾತಾಡ್ತೀನಿ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಪರಿಚಯವನ್ನು ಮೊದಲು ಮಾಡ್ಕೊಳ್ಳಿ. ಯಾವ ಊರು, ಏನು? ಸ್ವಾಮಿ ನಮ್ಮದು ಬೆಂಗಳೂರು, ಇರೋದು ಮೈನಪ್ಪನಹಳ್ಳಿ, ಶಿವಕೋಟೆ ತಾಲೂಕು. ಮೈನಪ್ಪನಹಳ್ಳಿ ಯಲಕ್ಕ ಹತ್ತಿರನೇ ಬರುತ್ತೆ, ಅಲ್ಲಿ ವಾಸ ಮಾಡ್ತೀವಿ. ಈ ಒಂದು ಭಜನಾ ಪುಸ್ತಕವನ್ನು ನೀವು ಯಾಕೆ ಅಂದರೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಗುರುಸ್ವಾಮಿಗಳು ಆಡ್ತಾನೆ ಇರ್ತಾರೆ, ಅದನ್ನು ಕೋರಸ್ ಆಡಿದ್ರೆ ಸಾಕು, ಯಾಕೆ ಭಜನಾ ಪುಸ್ತಕ ಬರೀಬೇಕು ಅಂತ ಅನಿಸಿದ್ದೇನಿದೆ? ಸ್ವಾಮಿ ನಮಗೆ ಒಂದು ಹಾಡು ಆಡಬೇಕಂತ ಅನಿಸ್ತದೆ. ಇಲ್ಲೇ ನಾವು ಚಿಕ್ಕವರಾಗಿದ್ದಾಗ ಗುರುಸ್ವಾಮಿಗಳು ಆಡ್ಕೊಂಡು ಹೋಗ್ತಾಯಿದ್ರೆ ನಮಗೂ ಒಂದು ಆಸೆ ಇತ್ತು. ಬಟ್ ಏನಂದರೆ ಆಡೋವಾಗ ನಮಗೆ ಯಾವುದೊಂದು ಹಾಡು ಸಿಗ್ತಾ ಇರಲಿಲ್ಲ. ಅದರಿಂದ ಏನಾಗ್ತಿತ್ತಂದರೆ ಆ ವಾಯ್ಸಲ್ಲಿ ಬೇಸ್ ನಮ್ಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ನಾವು ಹಾಡಿರೋದನ್ನು ಅವರು ಹಾಡಿರೋದನ್ನು ನಾವು ಆಡಬೇಕಂತ ಚಾನ್ಸ್ ಸಿಗ್ತಾ ಇರಲಿಲ್ಲ. ಅದರಿಂದ ಏನು ಮಾಡಿತ್ತು, ಸ್ವಲ್ಪ ನೋವಾಗ್ತಾಯಿತ್ತು, ನಾವು ಆಡಿಲ್ವಲ್ಲ ಅಯ್ಯಪ್ಪನ ಹಾಡು ಅಂತ. ಅದರಿಂದ ಹಾಗೆ ಮನಸ್ಸಲ್ಲಿ ಅದೊಂದು ರೀತಿ ಕೂಡ್ಕೊಂಡ್ಬಿಟ್ಟಿತ್ತು, ನಾವು ಆಡೋಕ್ಕಾಗ್ತಾಯಿಲ್ಲ ಅಂತ. ಚಾನ್ಸ್ ಸಿಕ್ಕಿದಾಗ ಆಡ್ತಾಯಿದ್ವಿ. ಚಾನ್ಸು ಆ ಹಾಡನ್ನು ಮಾಳೆ ಹಾಕಿದ ಗುರುಸ್ವಾಮಿಗೆ ಮತ್ತು ಇನ್ನು ಕೆಲವೊಂದು ಹಾಡುಗಳೆಲ್ಲ ಇದೆ, ಅವೆಲ್ಲ ಆಡಬೇಕಾದ್ರೆ ಅವ್ರು ಆಡ್ತಾಯಿರ್ತಾರೆ. ನಾವು ಏನು ಮಾಡೋಕ್ಕಾಗುತ್ತೆ, ಚಿಕ್ಕ ಸ್ವಾಮಿಗಳು ಅವಾಗ ಏನು ಮಾಡೋದು, ಆಡೋಕ್ಕಾಗ್ತಾ ಇಲ್ವಲ್ಲ. ನಾವು ಕಂಪೋಸ್ ಮಾಡಿರೋ ಹಾಡನ್ನ ಅವ್ರು ಆಡ್ತಾಯಿರ್ತಾರೆ, ಮತ್ತು ಬೇರೆ ಹಾಡು ನಾವು ಕಂಪೋಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಹೇಗೆ ದಾರಿ ಅಂತ ತುಂಬ ನೊಂದ್ಕೊತಾ ಇದ್ವಿ. ಅದರಿಂದ ಹಾಗೆ ನೊಂದ್ಕೊತ ಒಂದು 5-6 ವರ್ಷಗಳು ಆದಮೇಲೆ ಯಾಕೋ ನಾವೇ ಒಂದು ಹಾಡು ಬರೆಯೋಣ ಅಂತ ಅನ್ನಿಸ್ತು. ಬರಿತೀನೋ ಇಲ್ಲವೋ ಅನ್ನೋ ಅನುಮಾನವೂ ನನ್ನಲ್ಲಿ ಇತ್ತು. ಆಮೇಲೆ ಫಸ್ಟು ಹಾಡನ್ನು ಒಂದು ಹಾಡು ಬರೆದೆ, ಫೈಲ್ ಆಯಿತು. ಸರಿ, ಭಜನೆಯಲ್ಲಿ ಆಡಿದ್ರೆ ಅದು ಫೈಲ್ ಆಯಿತು. ಯಾಕೋ ಒಂದು ಸ್ವಲ್ಪ ಸಂಕೋಚ, ಮತ್ತೆ ಬರೀಲ್ಲ ಬೇಡವಾ ಅಂತ ತಿರ್ಗಾ ಇನ್ನೊಂದು ಹಾಡು ಬಂದೆ. ಆ ಹಾಡೇ ತುಂಬ ಅದ್ಭುತವಾಗಿ ಬಂದಿತ್ತು. ಅದು ಒಂದು ಪಲ್ಲವಿ ಹಾಗೆ ನೀವು ಭಜನೆ ಯಾಕೆಂದರೆ ಈ ಪುಸ್ತಕದಲ್ಲಿದೆ, ಭಕ್ತರಿಗೆ ಎಲ್ಲರಿಗೂ ತಲುಪುತ್ತೆ. ಆ ಪಲ್ಲವಿ ಈಗ ನಿಮಗೆ ಮೊದಲು ಬರೆದಿದ್ದ ಹಾಡು 2 ಸತಿ ಸ್ವಾಮಿ ನಾನು ಎತ್ಕೊಂಡು ಪಲ್ಲವಿ ಆಯಿತು. ಸ್ವಾಮಿ ಶರಣಮಯ್ಯಪ್ಪ, ಓಂ ಸ್ವಾಮಿ ಶರಣಮಯ್ಯಪ್ಪ ಮಾಡೋಣ. ಶರಣಂ ಹೆಣ್ಣಿ ಸ್ವಾಮಿ ಪಾದಕ್ಕೆ, ಶರಣಂ ಹೆಣ್ಣಿ ಅಯ್ಯನ ಪಾದಕ್ಕೆ, ಶರಣಂ ಹೆಣ್ಣಿ ಸ್ವಾಮಿ ಪಾದಕ್ಕೆ, ಶರಣಂ ಹೆಣ್ಣಿ ಅಯ್ಯನ ಪಾದಕ್ಕೆ. ಆ ಸತ್ಯ ಸ್ವರೂಪಣಿಗೆ ಶರಣು ಎನ್ನೋಣ, ನಮ್ಮ ಅಯ್ಯಪ್ಪ ಸ್ವಾಮಿಗೆ ಶರಣು ಎನ್ನೋಣ. ಆ ನಿತ್ಯ ಸ್ವರೂಪಣಿಗೆ ಶರಣು ಎನ್ನೋಣ,
ನಮ್ಮ ಅಯ್ಯಪ್ಪ ಸ್ವಾಮಿಗೆ ಶರಣು ಎನ್ನೋಣ. ಸ್ವಾಮಿ ಶರಣಂ ಸ್ವಾಮಿ. ಈಗ ನೀವು ಈ ಒಂದು ರಾಗದ ದಾಟಿ ನೋಡಿದ್ರೆ ಕೆ ವೀರಮಣಿಯವರ ಒಂದು ತಮಿಳು ಹಾಡಿನ ಒಂದು ದಾಟಿಯಲ್ಲಿದೆ. ನಿಮಗೆಲ್ಲ ಅಂಥ ಹಾಡುಗಳನ್ನು ಕೇಳಿ ನಾವು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಬರೆಯೋಣ ಅನ್ನೋದು ಕೂಡ ಪ್ರೇರೇಪಣೆ ಆಗಿರ್ಬೋದಲ್ವಾ? ಅಲ್ಲ ಸ್ವಾಮಿ, ನಾನು ಜಾಸ್ತಿ ಕೇಳ್ತಾ ಇರೋದು ಎಲ್ಲ ಹಾಡುಗಳನ್ನು ಕೇಳ್ತೀನಿ. ಹೆಚ್ಚಾಗಿ ಯೇಸುದಾಸ್ ಅವರ ಹಾಡುಗಳನ್ನು ಕೇಳ್ತೀನಿ, ಹಾಗೆ ವೀರಮಣಿ ಅದು ಕೇಳ್ತೀನಿ. ಅತಿ ಹೆಚ್ಚಾಗಿ ಕೇಳೋದಂದರೆ ಅನ್ನಮಯ್ಯ ಸಂಕೀರ್ತನ ಹಾಡು ಅಂತ ತೆಲುಗಲ್ಲಿ ಬಂದಿದೆ. ಅದು ತಿರುಮಲ ತಿರುಪತಿ ವೆಂಕಟೇಶ್ವರ, ಅಲ್ಲಿಂದ ತುಂಬ ಅದು ಬಿಗಿ ನನಗೆ ಆ ಹಾಡುಗಳು ಕೇಳಬೇಕಂತ ಒಂದು ಆಸೆ, ಹಂಬಲ ಇದೆ. ಈಗ ನೀವು ಮಾತನಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ಕನ್ನಡದಲ್ಲಿ ಆ ಒಂದು ತೆಲುಗು ಮಿಶ್ರಣವಾಗಿದೆ. ನಿಮ್ಮ ಮಾತೃಭಾಷೆ ಯಾವುದು? ಸ್ವಾಮಿ, ನಮ್ಮ ಮಾತೃಭಾಷೆ ತೆಲುಗು. ಮತ್ತು ಈ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ಫುಟವಾಗಿ ಬರೀಬೇಕಾದ್ರೆ ಹೇಗೆ ನಿಮಗೆಲ್ಲ ಕನ್ನಡ ಸ್ಪಷ್ಟವಾಗಿ ಗೊತ್ತಾ? ಏನು ಓದಿದ್ದೀರಾ? ನಾನು ಓದ್ಕೊಂಡಿರೋದು ಕನ್ನಡ, ಅದು 4ನೇ ತರಗತಿ ಅಷ್ಟೇ. ಮತ್ತು ಹೇಗೆ ಈ ರೀತಿ ಬರೆಯಲಿಕ್ಕೆ ಹೇಗೆ ಸಾಧ್ಯ ಆಗಿದೆ? ಅದು ಅಯ್ಯಪ್ಪನ ಕೃಪೆನ ಸರ್. ನನಗೆ ಅಷ್ಟು ಇದಿಲ್ಲ, ಬರಿಬೇಕು ಅಂತ ಅನಿಸಿದ್ದು ನನಗೆ ಅಲ್ಲ, ಆದರೆ ಒಂದು ಆಸೆ ಇತ್ತಲ್ಲ ಆಡಬೇಕು ಅನ್ನೋ ಆಸೆ ಅಲ್ಲಿಗಂಟ ನನಗೆ ಅನ್ಕೊಂಡ್ಬಂತು. ಅಲ್ಲ, ಈಗ ನೀವು ಸಾಹಿತ್ಯ ಎಲ್ಲ ನಿಮ್ದೇ, ಆದರೆ ಬರಿಬೇಕಾದ್ರೆ ಒತ್ತಕ್ಷರಗಳು ಅದು ಇದು ಸ್ವಲ್ಪ ಮಿಸ್ಟೇಕ್ ಆದಾಗ ಇದನ್ನು ಯಾರಾದರೂ ಸರಿ ಮಾಡಿಸಿದ್ರೆ ಹೇಗೆ? ಹೌದೌದು ಸ್ವಾಮಿ, ಯಾಕೆ ಅದನ್ನು ಹೇಳ್ಬಿಡಿ. ಪಾಪ ಅವ್ರದ್ದು ಒಂದು ಸೇವೆ ಇದೆ. ಒಂದು ನನ್ನ ಹೆಂಡತಿ ನನಗೆ ಅರ್ಥವಾಗಿರೋ ಭಾಷೆಯಲ್ಲಿ ನಾನು ಬರ್ಕೊಂಡಿರ್ತೀನಿ. ಅವ್ರಿಗೆ ನಾನು ಬರ್ದಿರೋದನ್ನ ಓದ್ಕೊಂಡು ನಾನು ಹಾಗೆ ಹೋಗ್ತಾಯಿದ್ರೆ ಅವರು ಅದನ್ನು ಸರಿ ಮಾಡಿ ತಿರ್ಗಾ ಬರೆದು ಆ ಪುಸ್ತಕ ನಮಗೆ ಕೊಡ್ತಾರೆ. ಎರಡನೇದಾಗಿ ನಮ್ಮ ಅಣ್ಣನ ಮಗಳು ತೇಜಾಮೃತ ಅಂತ, ಶ್ರೀಮತಿಯವರ ಹೆಸರು ನಮ್ಮ ಶ್ರೀಮತಿಯವರು ರೇಖಾ ನಾರಾಯಣಪ್ಪ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹೇಗೆಂದರೆ ನಾನು ಯಾವ ರೀತಿ ನನಗೆ ಅಕ್ಷರಗಳು ಗುಂಬು ಅಥವಾ ದೀರ್ಘಗಳು ಇವ್ಯಾವುದು ಕೊಡೋಕ್ಕೆ ಬರಲ್ಲ ನನಗೆ. ಆ ಒಂದು ಸಂದರ್ಭದಲ್ಲಿ ನಾನು ಬರೆದಿರೋದನ್ನು ಅವ್ರು ಹೇಳಿದ್ರೆ ಸಾಕು ನನಗೆ, ಯಾಕಂದರೆ ನಾನು ಬರೆದಿರ್ತೀನಿ, ನನಗೆ ಅರ್ಥ ಆಗುತ್ತೆ. ಆ ಅರ್ಥವನ್ನು ಅವ್ರು ಹೇಳಿದ್ರೆ ನಾವು ಅವ್ರಿಗೆ ಕ್ಲಿಯರ್ ಬರ್ತೀನಿ. ಸ್ವಾಮಿ ಶರಣಂ. ಇಲ್ಲಿ ಮತ್ತೊಂದು ವಿಚಾರವನ್ನು ಈ ಒಂದು ಭಜನಾ ಪುಸ್ತಕದ ಜೊತೆಗೆ ಸ್ವಾಮಿ ಅಯ್ಯಪ್ಪ ನಮಗೆ ತಿಳಿಸ್ತಾ ಇದ್ದಾರೆ. ಸ್ವಾಮಿ ಅಯ್ಯಪ್ಪ ಅಂದರೆ ನೈಷ್ಠಿಕ ಬ್ರಹ್ಮಚಾರಿ. ಆ ಭಗವಂತನಿಗೆ 10 ರಿಂದ 50 ವರ್ಷದ ಮಹಿಳೆಯರು, ಆ ತಾಯಂದಿರು ಶಬರಿಮಲೆಗೆ ಹೋಗಬಾರ್ದು. ಕಾರಣ ಅದಕ್ಕೆ ವೈಜ್ಞಾನಿಕ ನೆಲೆಗಟ್ಟಿದೆ. ಆದರೆ ಆ ಅಯ್ಯಪ್ಪನನ್ನು ಪೂಜೆ ಮಾಡಬಾರ್ದಾ ಅನ್ನೋದಕ್ಕೆ ಆ ಪ್ರಶ್ನೆ ಕೇಳಿದವ್ರನ್ನೇ ಕೇಳ್ಕೋಬೇಕು. ನಾವು ಆ ತಾಯಿ ಹೃದಯಗಳಿಲ್ಲದೆ ನಾವು ಯಾರೂ ಅಲ್ಲ. ಈ ಜಗತ್ತಿಗೆ ಆದಿಶಕ್ತಿ ಸ್ವರೂಪಿಣಿ ಹೇಗೆ ಮೊದಲು, ಅದೇ ನಾವು ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ಧಾರಾಳವಾಗಿ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಸ್ತ್ರೀಯರು ತಾವು ಪೂಜೆ ಮಾಡುವ ಸಂದರ್ಭಗಳಲ್ಲಿ ಭಗವಂತನ ಫೋಟೋವನ್ನು ಇಟ್ಟು ಭಜನೆಗಳನ್ನು ಆಡಿ ತಾವೇ ಆರತಿಯನ್ನು ಬೆಳಗಿ ಸ್ವಾಮಿ ಅಯ್ಯಪ್ಪನಿಗೆ ಪೂಜೆಯನ್ನು ಮಾಡಬಹುದು. ಮತ್ತು ಶಬರಿಮಲೆಯನ್ನು ಹೊರತುಪಡಿಸಿ ಬೇರೆಲ್ಲ ದೇವಾಲಯಗಳಿಗೂ ಕೂಡ ಎಲ್ಲ ವಯಸ್ಸಿನ ಮಹಿಳೆಯರಿಗೂ ಕೂಡ ಅವಕಾಶ ಇದೆ. ಈ ಒಂದು ಪುಸ್ತಕವನ್ನು ಬರೆಯಲಿಕ್ಕೆ ಸಹಕಾರ ನೀಡಿದಂಥ ಆ ತಾಯಿಯಂದಿರಿಗೆ ಶ್ರೀಮತಿ ರೇಖಾ ಮತ್ತು ಅವರ ಅಣ್ಣನ ಮಗಳು, ಅವರ ಹೆಸರು ತೇಜಾಮೃತ, ಆ ತಾಯಿಯಂದಿರ ಸೇವೆಯೂ ಇದೆ. ಈ ಪುಸ್ತಕದ ಬೆಲೆ ಸರಿಸುಮಾರು 1,000 ಇರಬಹುದು. ಅಂದರೆ ಯಾರಾದರೂ ಆಶ್ಚರ್ಯ ಪಡ್ತೀರಾ? ಖಂಡಿತವಾಗಿ 1,000ನೂ ಇಲ್ಲ. ಎಷ್ಟು ಸಮಯ ಇದ್ರ ಬೆಲೆ? ಅದು ಉಚಿತವಾಗಿ ಕೊಡಬೇಕಂತ. ಇದು ಉಚಿತವಾಗಿ ಅಂತ ಅವರು ಇಲ್ಲಿ ಪುಸ್ತಕದಲ್ಲಿ ಹಿಂಭಾಗದಲ್ಲೇ ಹಾಕ್ಬಿಟ್ಟಿದ್ದಾರೆ. ಈ ಪುಸ್ತಕ ಮಾರಾಟಕ್ಕಲ್ಲ. ನಾನು 1,000 ರೂಪಾಯಿ ಅಂತ ಹೇಳಿದ್ದು. 1,000 ರೂಪಾಯಿ ಹಣ ಇವತ್ತು ಒಂದು ವಸ್ತುವನ್ನು ಕೊಡಲಿಕ್ಕೆ ಖರೀದಿಸ್ಬೋದು. ಆದರೆ ಭಜನಾ ಪುಸ್ತಕಗಳಲ್ಲಿರುವಂತಹ ಇಂತಹ ಅತ್ಯದ್ಭುತವಾದ ಭಜನೆಗಳಿಗೆ ಬೆಲೆ ಕಟ್ಟಲಾಗದು. ಆ ಭಗವಂತನಿಗೆ ಸಲ್ಲಿಸುವಂತಹ ಭಕ್ತಿಯೊಂದೇ, ಆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಒಂದು ಭಕ್ತಿಯೇ ಇವರು ಮಾಡಿರುವ ಶ್ರಮಕ್ಕೆ ಆ ಭಗವಂತ ಕೊಡುವಂತಹ ಸಹಕಾರ. ಸ್ವಾಮಿ, ಈ ಪುಸ್ತಕವನ್ನು ನೀವು ಎಷ್ಟು ಪ್ರಿಂಟ್ ಮಾಡಿಸಿದ್ರಿ, ಎಷ್ಟು ಜನಕ್ಕೆ ಕೊಟ್ಟರೆ, ಈಗ ಇನ್ನೂ ಎಷ್ಟು ಪುಸ್ತಕ ಇದೆ ನಿಮ್ಮ ಹತ್ರ? ಸ್ವಾಮಿ, ನಾನು ಒಂದು 2,000 ಚಿಲ್ಲರೆವರೆಗೂ ಮಾಡಿಸಿದ್ದೆ. ಅದರಲ್ಲಿ ಬುಕ್ಕು ಪ್ರಿಂಟ್ ಮಾಡಿರೋರು ಒಂದು ಅವ್ರ ಕಡೆಯಿಂದ ಒಂದು 100 ಬುಕ್ಕು ಫ್ರೀಯಾಗಿ ಕೊಟ್ಟರು ನನಗೆ, ಅವ್ರ ಸೇವೆ ಇರಲಿ ಅಂತ. ಆಮೇಲೆ ಮಿಕ್ಕಿರೋದು 2,000 ಇದರಲ್ಲಿ ಎಲ್ಲ ಕಡೆಯೂ ಹಂಚ್ಕೊಂಡ್ಬಂದೆ. ನಾನು ಎಲ್ಲೆಲ್ಲಿ ಬದಿಲೆಗೆ ಹೋಗ್ತಾ ಇರ್ತೀನೋ ಆ ಎಲ್ಲ ಕಡೆಯೂ ಒಂದೊಂದು ಪುಸ್ತಕ 2 ಪುಸ್ತಕ ಹಂಚ್ಕೊಂಡು ಬರ್ತಾಯಿದ್ದೆ. ಆಸಕ್ತಿ ಯಾರಿಗಿದೆಯೋ ಅವ್ರು ಮಾತ್ರ ತಗೊಳ್ಳಿ. ನಾವು ಆಡಬೇಕಂತ ಆಸಕ್ತಿ ಇರುತ್ತೆ, ಅವ್ರು ಮಾತ್ರ ತಗೊಂಡು ಅದನ್ನು ಇದು ವೇಸ್ಟ್ ಮಾಡೋದು, ತಗೊಂಡು ಅದನ್ನು ಉಪಯೋಗಿಸಿಲ್ಲ ಅಂದರೆ ಅದು ಪುಸ್ತಕಕ್ಕೆ ಬೆಲೆ ಇರಲ್ಲ ಅಂತ ಹೇಳಿ ಅವ್ರಿಗೆ ತಲುಪಿಸಿ ಕೊಡ್ತಾಯಿದ್ದೆ ಸರ್. ಈ ಪುಸ್ತಕದಲ್ಲಿ 28 ಪೇಜ್ ಇದೆ. ಎಷ್ಟು ಭಜನೆ ಹಾಡುಗಳಿದೆ ಅಂದಾಜು? ಅದರಲ್ಲಿ ನಾನು 18 ಹಾಡುಗಳನ್ನು ಸೇರಿಸಿದ್ದೆ. 18ರಲ್ಲಿ ನನ್ನ 18% ಎಷ್ಟು ಸ್ವಾಮಿ ಅಯ್ಯಪ್ಪಂದೇ ಜಾಸ್ತಿ ಇದೆ. ಹೌದೌದು.
ಮತ್ತೆ ಈ ಭಜನೆಗಳಲ್ಲಿ ಹೊಸದಾಗಿ ಸಾಹಿತ್ಯ ಬರೆದಿದ್ದೀರಾ, ನಮಗೆ ಇದರ ರಾಗ ಗೊತ್ತಾಗಲ್ಲ, ನಮ್ಗೆ ಆಡಕ್ಕೆ ಬರಲ್ಲ ಅಂದವ್ರಿಗೆ ಏನು ನೀವು ಒಂದು ಅವ್ರಿಗೇನು ಆ ಪ್ರಶ್ನೆಗೆ ಉತ್ತರ ಏನು ಕೊಡ್ತೀರಾ? ಒಂದು ವಿಡಿಯೋ ಮೂಲಕ ಆ ರಾಗವನ್ನು ಕೊಡ್ತೀನಿ, ಅಥವಾ ಫೋನ್ ಮಾಡಿದ್ರೆ ಆ ರಾಗನ ಹೇಳ್ಕೊಡ್ತೀನಿ. ಇವರ ಫೋನ್ ನಂಬರನ್ನು ಮತ್ತು ನಮ್ಮ ಫೋನ್ ನಂಬರ್ ವಿಡಿಯೋ ಎಂಡಲ್ಲಿ ಇರುತ್ತೆ ಸ್ವಾಮಿ. ಈ ಫೋನ್ ನಂಬರ್ಗೆ ಯಾರೇ ಒಬ್ಬರು ಸ್ವಾಮಿಗಳು ನಮಗೆ ಈ ಭಜನೆ ಪುಸ್ತಕ ನಮಗೆ ಬೇಕಿದೆ ಸ್ವಾಮಿ, ನಾವು ಭಜನೆ ಆಡ್ತೀವಿ ಅಂದರೆ ಈಗ ಖಚಿತವಾಗಿ ಎಲ್ಲ ಈ ಪ್ರತಿಗಳಿಲ್ಲ, PDF ಮೂಲಕ ಈ ಒಂದು ಪ್ರತಿಯನ್ನು ಖಂಡಿತವಾಗಿ ಕಳಿಸ್ತೀವಿ. ಅದು ಯಥಾಸ್ಥಿತಿ ಪುಸ್ತಕದ ಪ್ರತಿಯಂತೆ ಇರುತ್ತೆ. ಈ ಪುಸ್ತಕ ಒಂದು ಏನು 28 ಪುಟಗಳಿದೆ ಅನ್ನೋದನ್ನು ಅವರು ಹೇಳಿದ್ರು. ಇಷ್ಟು ಶ್ರಮವಹಿಸಿ ರಾಮನಗರಕ್ಕೆ ಬಂದು ಆ ಭಗವಂತನ ಸೇವೆಯನ್ನು ನಮಗೆ, ನಾನು ಹೇಳಿದೆ ಕೊರಿಯರಲ್ಲಿ ಕಳಿಸ್ಕೊಡಿ ಸ್ವಾಮಿ ಬುಕ್ಕು ಪರವಾಗಿಲ್ಲ ನಾನು ನೋಡ್ತೀನಿ ಅಂತ. ಇಲ್ಲ ಸ್ವಾಮಿ ಇಲ್ಲೇ ಬರಬೇಕು ಅಂದರು. ಒಬ್ಬರು ಭಕ್ತರು ಕೂಡ ಇಲ್ಲೇ ಬಂದು ಆ ಮಾತಾಡಿ ಚಿಕ್ಕಬಳ್ಳಾಪುರದವರು ಈಸ್ಕೊಂಡು ಹೋಗಿದ್ದಾರೆ. ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ತಲುಪಿಸಬೇಕಾದ್ದು ಇವರೊಬ್ಬರ ಕರ್ತವ್ಯ ಅಲ್ಲ, ನನ್ನ ಕರ್ತವ್ಯ ಅಲ್ಲ. ನಿಮ್ಮ ಕೈಗೆ PDF ಬಂತು ಅಂದರೆ ನೀವು ಅತಿ ಹೆಚ್ಚಾಗಿ ಶೇರ್ ಮಾಡಿ. ಆ ಭಜನಾಮೃತದಲ್ಲಿ 18 ಹಾಡುಗಳನ್ನು 3 ಹಾಡು ನೀವು ಭಜನೆಯಲ್ಲಿ ಆಡಿದ್ರೆ ಆ ಭಜನೆಗೆ ಅವರು ಪಟ್ಟಿರುವಂಥ ಶ್ರಮ ಆ ಭಗವಂತನಿಗೆ ಸಮರ್ಪಣೆ ಆಗುತ್ತೆ. ಇನ್ನೇನಾದರೂ ಹೇಳಂಗಿದ್ರೆ ಹೇಳಿ ಸ್ವಾಮಿ ಶರಣ. ಇದನ್ನ ಈ ಪುಸ್ತಕವನ್ನು ಈ ಹಾಡುಗಳು ಯಾರನ್ನ ಒಂದು 2 ಆಗಲಿ 3 ಆಗಲಿ ಇಲ್ಲ ಸ್ವಲ್ಪ ಜನ ಆಡ್ಕೊಂಡು ಹೋಗ್ತಿದ್ರೆ ಇನ್ನೂ ಕೆಲವು ಹಾಡುಗಳನ್ನು ನಾನು ಕೊಡೋಕ್ಕೆ ಒಂದು ಬ್ಯಾಕ್ ಸಪೋರ್ಟ್ ಕೊಟ್ಟಂಗಿರುತ್ತೆ. ಅಂದರೆ ಅವರ ಅರ್ಥ ನಾವು ಈಗ ಏನು ಶ್ರಮ ವಹಿಸಿ ಎಷ್ಟು ವರ್ಷ ಆಯಿತು ಬರೆದಿದ್ದು ಸ್ವಾಮಿ? 2015ರಲ್ಲಿ ನಾನು ಪ್ರಾರಂಭ ಮಾಡಿದೆ. ಇದು ಬುಕ್ ರಿಲೀಸ್ ಆಗಿದ್ದು ಕರೆಕ್ಟಾಗಿ ಡೇಟ್ ಜ್ಞಾಪಕ ಇಲ್ಲ, ಅದೇ ಒಂದು 8 ವರ್ಷ ಆಗಿದೆ ಸರ್. 8 ವರ್ಷ 9 ವರ್ಷ ಆಗಿದೆ. 8 ವರ್ಷದಿಂದ ಸರಿಸುಮಾರು 2000 ಪ್ರತಿಗಳನ್ನು ಓದೆಡೆಯೆಲ್ಲ ಭಕ್ತಿಯಿಂದ ಆ ಭಜನೆಗೆ ಕೊಟ್ಟಿದ್ದಾರೆ. ತಾವುಗಳು ಕೂಡ ಈ ಪುಸ್ತಕದಲ್ಲಿರುವಂಥ ಭಜನೆಯನ್ನು ಆಡಿ ಆ ವಿಡಿಯೋವನ್ನು ಕಳಿಸಿದ್ರು ಕೂಡ ಅದನ್ನು ನಿಮ್ಮ BSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಮೈಲಪ್ಪನಹಳ್ಳಿ ಹೆಸರುಘಟ್ಟ ಹೋಬಳಿ ಶಿವಕೋಟೆ ಅಲ್ಲಿಂದ ಬಂದಿರುವಂಥ ನಾರಾಯಣ ಸ್ವಾಮಿಗಳು. ಅವರ ದೂರವಾಣಿ ನಂಬರ್ ಇಲ್ಲಿದೆ ಮತ್ತು ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರತಿಯೊಬ್ಬ ಸ್ವಾಮಿಗಳು ಭಜನಾಮೃತವನ್ನು ಆಡಿ ನಮಗೆ ಬೇಕಾದರೆ ಈ ನಂಬರ್ಗೆ ಯಾವ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸ್ವಾಮಿ ನಮಗೆ ಭಜನೆ PDF ಬೇಕು ಅಂದರೆ ಖಂಡಿತವಾಗಿ ಕಳಿಸ್ಕೊಡ್ತೀವಿ. ಇದು ಸ್ವಾಮಿ ಅಯ್ಯಪ್ಪನ ಸೇವೆಯನ್ನು ಮಾಡಲಿಕ್ಕೆ ಮತ್ತೊಂದು ಮಾರ್ಗವನ್ನು ಭಗವಂತ ಕಳಿಸಿಕೊಟ್ಟಿರುವಂಥ ಮಾರ್ಗವನ್ನು ಪಾಲಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. BSS ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನು ನಿಮ್ಮಿಂದ ತಿಳಿದುಕೊಂಡು ನಿಮಗೆ ತಲುಪಿಸ್ತಾರೆ ಸ್ವಾಮಿ. ಇಲ್ಲಿ ನಾವ್ಯಾರು ದೊಡ್ಡವರಲ್ಲ. ತಾಯಿ, ತಂದೆ, ಗುರು ಮತ್ತು ಆ ಭಗವಂತನ ಮುಂದೆ ನಾವೆಲ್ಲರೂ ಚಿಕ್ಕವರೇ. ಇಂದಿಗೂ ಚಿಕ್ಕವರಾಗೇ ಇರೋಣ, ಭಜನೆಗಳನ್ನು ಕಲಿತಾ ಇರೋಣ, ಹಾಡ್ತಾ ಇರೋಣ. ಆ ಭಜನಾ ಪ್ರಿಯನಲ್ಲಿ ನಮ್ಮನ್ನು ನಾವು ಅರ್ಪಿಸೋಣ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಶ್ರೀಯುತ ನಾರಾಯಣ ಸ್ವಾಮಿಗಳು ರಾಮನಗರದವರೆಗೂ ಬಂದು ಈ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದು PDF ಮಾಡಿ ನಿಮಗೆ ಯಾರಿಗೆ ಬೇಕೋ ಅವರಿಗೆ ಆ ವಾಟ್ಸಪ್ಪಲ್ಲಿ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಖಂಡಿತವಾಗಿ PDF ಉಚಿತವಾಗಿ ಬರ್ತಾ ಇದೆ. ಪುಸ್ತಕವನ್ನೇ ಕಳಿಸ್ಬೇಕು ಅಂತ ಇದ್ದರು, ಆದರೆ 2000 ಪ್ರಿಂಟ್ ಮಾಡಿಸೋಷ್ಟು ಆರ್ಥಿಕ ಶಕ್ತಿ ಅವರಿಗೆ ಎಷ್ಟಿತ್ತು ಅಷ್ಟು ಮಾಡಿಸಿದ್ದಾರೆ. ಆ PDF ಏನೋ ಪುಸ್ತಕಕ್ಕಿಂತ ಹೊರತಾಗಿ ಏನಿಲ್ಲ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ಅತ್ಯಂತ ಪ್ರಿಯವಾದ ಪೂಜೆ ಅಂದರೆ ನಮ್ಮ ಭಜನೆಯಲ್ಲಿ ಆ ಭಗವಂತನನ್ನು ಓಲೈಸಿಕೊಳ್ಳಲಿಕ್ಕೆ ಬಹು ಸುಲಭವಾದ ಮಾರ್ಗವನ್ನು ಆ ದಯಾಮಯ ಕರುಣಾಮಯಿ ಸ್ವಾಮಿ ಅಯ್ಯಪ್ಪ ಕರುಣಿಸಿದ್ದಾರೆ. ಈಗ ಈ ಪುಸ್ತಕವನ್ನು ನಾವು ಏನು ನೋಡ್ತಾ ಇದ್ದೀರಾ, ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಪುಸ್ತಕ. ಈ ಪುಸ್ತಕವನ್ನು ಯಾವುದೇ ಒಂದು ಲೇಖಕರಾಗಲಿ ಅಥವಾ ಸ್ವತಃ ಬರಹಗಾರರಾಗಿ ಆ ಸ್ವಾಮಿ ಏನೋ ಒಂದು ವಿಚಾರಧಾರೆಯನ್ನು ತಿಳಿದುಕೊಂಡವರಾಗಲಿ ಬರೆದಿರೋದಂಥದ್ದಲ್ಲ. ಒಬ್ಬ ಸ್ವಾಮಿಯ ಸಾಮಾನ್ಯ ಅಯ್ಯಪ್ಪ ಭಕ್ತರ ಒಂದು ಭಜನೆಯನ್ನು ನಾವು ಕೂಡ ಭಗವಂತನಿಗೆ ಈಗ ಮಾಡ್ಬೋದು ಅನ್ನೋದಕ್ಕೆ ಆ ಒಂದು ಭಜನಾಮೃತವನ್ನು ಈ ಒಂದು ಗುರುಸ್ವಾಮಿಗಳಾದಂತಹ ಶ್ರೀಯುತ ಪ್ರಕಾಶ್ ಗುರುಸ್ವಾಮಿಗಳ ಅವರ ಸವಿ ನೆನಪು ಮತ್ತು ಅವರ ಆಶೀರ್ವಾದದೊಂದಿಗೆ ಈ ಹಿರಿಯರಾದಂತಹ ಇವರ ಹೆಸರು ಬಾಲಪ್ಪರವರು ಮತ್ತು ನರಸಿಂಹನವರು. ಇವರ ಹೆಸರು ಸಮಯ ಮತ್ತಿಕೆರೆ ಹಿರಿಯ ಗುರುಸ್ವಾಮಿಗಳಾದ ರಾಮಸ್ವಾಮಿ. ಮತ್ತಿಕೆರೆಯ ಹಿರಿಯ ಗುರುಸ್ವಾಮಿಗಳಾದಂಥ ರಾಮು ಗುರುಸ್ವಾಮಿಗಳು ಮತ್ತು ಈ ಪುಸ್ತಕವನ್ನು ಬರೆದಂಥವರು ನಾರಾಯಣ ಸ್ವಾಮಿಗಳು. ಇಲ್ಲಿದ್ದಾರೆ ನೋಡಿ. ಇವರು ಈ ಸ್ವಾಮಿಗಳು ಬರೆದು ರಾಮನಗರಕ್ಕೆ ಬಂದು ಈಗ ಈ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟು, ಸ್ವಾಮಿ ಈ ಒಂದು ಭಜನೆ ಪುಸ್ತಕವನ್ನು ಬರೆದಿದ್ದೀವಿ, ಅದನ್ನು ಭಕ್ತರಿಗೆ ತಲುಪಿಸ್ಬೇಕು. ಮತ್ತು ಬಹುಮುಖ್ಯವಾಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಈ ಪುಸ್ತಕ ಮಾರಾಟಕ್ಕಲ್ಲ, ಯಾವುದೇ ಹಣಕಾಸಿನ ಒಂದು ಉದ್ದೇಶಕ್ಕಾಗಿ ಅಲ್ಲ. ಈ ಪುಸ್ತಕವನ್ನು ಈಗ ರಾಮನಗರಕ್ಕೆ ಬಂದಾಗ ನಮ್ಮ ಮಳಿಗೆಗೆ ಬಂದಿದ್ದರು. ಇಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರಿಬ್ಬರು, ಅವರ ಹೆಸರು ಚಿಕ್ಕಬಳ್ಳಾಪುರದಿಂದ. ಸ್ವಾಮಿ ನಿಮ್ಮ ಹೆಸರು? ಸ್ವಾಮಿ ನಮ್ಮ ಹೆಸರು ಸ್ವಾಮಿ ಶರಣಂ ಸ್ವಾಮಿ ಭರತ್ ಅಂತ. ಸ್ವಾಮಿ ಶರಣಂ ಗಣೇಶ್ ಅಂತ.
ಎಷ್ಟು ದಿನ ಆಯ್ತು ಸ್ವಾಮಿ ಮಾಲೆ ಹಾಕಿ? ಸ್ವಾಮಿ ನಾವು ಸೋಮವಾರ ಹಾಕಿದ್ವಿ ಸ್ವಾಮಿ. ಯಾವಾಗ ಯಾತ್ರೆ? ಸ್ವಾಮಿ ನಾಳೆ ಬೆಳಗ್ಗೆ ಯಾತ್ರೆ ಸ್ವಾಮಿ. ಹಾಂ, ಯಾಕೆ ನಿಮಗೆ 48 ದಿನ ವ್ರತ ಇತ್ತು ಶಬರಿಮಲೆಗೆ ಹೋಗಬೇಕು ಅಂತ ಯಾರು ಹೇಳಲಿಲ್ವಾ? ಸ್ವಾಮಿ ಹಿಂದೆ ವರ್ಷ ನಾನು 48 ದಿನ ಹಾಕಿದ್ದೀನಿ ಸ್ವಾಮಿ ಟೋಟಲು. ಈ ವರ್ಷ ಒಂದು ಫ್ಯಾಮಿಲಿಯಲ್ಲಿ ಇದು ಒಂಚೂರು ಇದು ಕಮ್ಮಿ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಂದು ಆಗಿಲ್ಲ. ಸೊ ಅದಕ್ಕೆ ಈ ಟೈಮು 6 ದಿವಸ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸ್ವಾಮಿ, ಯಾವುದೇ ಒಂದು ಫ್ಯಾಮಿಲಿ ಜಂಜಾಟ ಫಂಕ್ಷನ್ಸು ಎಲ್ಲ ಇರುತ್ತೆ, ಆದರೆ ನಮಗೆ ಭಗವಂತ ವರ ಕೊಟ್ಟಿರೋದು ಮುಂದಿನ ವರ್ಷ 48 ದಿನ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಆ ಭಗವಂತ ನಿಮಗಾಗಿ ಈ ಒಂದು ಪುಸ್ತಕವನ್ನು ಈಗ ಅವರ ಭಕ್ತರಿಗೆ ತಲುಪಿಸ್ಬೇಕು ಅಂದರು. ನೀವು ಹೋಗ್ತಾ ಇದ್ರಿ, ಅದಕ್ಕೆ ಕರೆದು ನಿಲ್ಲಿಸ್ಕೊಂಡಿದ್ದೀನಿ. ಕೊಡಿ ಸ್ವಾಮಿ ಅವ್ರಿಗೆ. ಇವತ್ತು ಪೂಜೆಯಲ್ಲಿದ್ದರೆ ಖಂಡಿತವಾಗಿ ಆ ಭಜನೆಯ ಪುಸ್ತಕದಲ್ಲಿರೋಂಥ 1-2 ಹಾಡುಗಳನ್ನು ಎಷ್ಟು ಹಾಡಿ ಮತ್ತು ಎಲ್ರಿಗೂ ಕೂಡ ನೀವು PDF ಮಾಡಿ ನೀವೇ ಹಂಚಬೇಕು ಅದನ್ನು. ಸರಿ ಸರ್. ಪ್ರತಿಯೊಬ್ಬ ಸ್ವಾಮಿಗಳು ಅವರವರೇ ಹಂಚಿ ಆ ಒಂದು ಭಜನೆಯ ಒಂದು ಸೇವೆ ಏನು ಮಾಡಿಸಿದ್ದಾರೆ ಅವರು ಅದು ತಲುಪಬೇಕು. ಇದನ್ನು ಯಾವುದೋ ಒಂದು ಹಣಕಾಸಿಗಾಗಿ ಅಲ್ಲ, ಪುಸ್ತಕವನ್ನೇ ಅವರು ಎಲ್ಲರಿಗೂ ಪ್ರಿಂಟ್ ಮಾಡಿಸಿ ಕೊಡ್ಬೋದಾಗಿತ್ತು. ಎಷ್ಟು ಪುಸ್ತಕ ಕೊಟ್ಟಿದ್ದೀರಾ ಸ್ವಾಮಿ ಇದುವರೆಗೂ? ಸ್ವಾಮಿ ಈಗಾಗಲೇ ಒಂದು 800ರಿಂದ 850 ಪುಸ್ತಕವನ್ನು ಕೊಟ್ಟಿದ್ದೀವಿ. ಸರಿ. ಈಗ ಆ ಪುಸ್ತಕವನ್ನು ಒಂದು ಪೇಜ್ ಆಗಿ ತಿರುಗಿಸಿ ಸ್ವಾಮಿ. ಪ್ರಥಮ ಬಾರಿಗೆ ಆ ಪುಸ್ತಕದಲ್ಲಿ ಸ್ವಾಮಿ ಅಯ್ಯಪ್ಪನ ಒಂದು ಶರಣಘೋಷ ಇದೆ. ಆ 108 ಶರಣಘೋಷ. ಆ 108 ಶರಣಘೋಷವನ್ನು ಉಚ್ಚರಿಸಿದರೆ ಸಾಕು, ನಮ್ಮ ಭಗವಂತ ಬೇಗ ಸಂಪ್ರೀತನಾಗಿ ನೀವು ಬೇಡಿದ್ದನ್ನು ಕರುಣಿಸುವ ಕರುಣಾಮಯಿ. ಮನಸ್ಸಿನಲ್ಲೇ ಏನು ಅಂದ್ಕೊಂಡ್ರು ಕರುಣಾಮಯಿ. 28 ಪುಟಗಳ ಈ ಪುಸ್ತಕಗಳಲ್ಲಿ ಸ್ವಾಮಿ ಅಯ್ಯಪ್ಪನ ಭಜನೆ ಇದೆ ಮತ್ತು ಆಂಜನೇಯಂದಿದೆ, ಮುರುಗಂದಿದೆ. ಹಾಗೆ ತಿರುಗಿಸ್ತಾ ಬನ್ನಿ ಸ್ವಾಮಿ. ನೋಡಿ, ಪ್ರತಿಯೊಂದು ಅವರೇ ಬರೆದಿರೋದು. ಈ ಪುಸ್ತಕದ ವಿಚಾರವನ್ನು ನಾನು ಈಗ ಸಂಪೂರ್ಣವಾಗಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಈಗ ಪಡ್ಕೊಳ್ತೀನಿ. ಈಗ ಸ್ವಾಮಿಗಳಿಗೆ ಈ ಪುಸ್ತಕವನ್ನು ಸ್ವಾಮಿ ಅಯ್ಯಪ್ಪನ ಪುಸ್ತಕ ಬರೆದಂತಹ ಈ ನಾರಾಯಣ ಸ್ವಾಮಿಗಳಿಂದ ಕೊಟ್ಟಿದ್ದೀವಿ. ಅವರಿಗೆ ಧನ್ಯವಾದ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.